ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು. ಏನಪ್ಪ ವಿಚಾರ ಅಂದರೆ, ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಚುನಾವಣೆ ಏನು ಪ್ರಚಾರದ ಸಮಯದಲ್ಲಿ ನನಗೆ ಪೆನ್ನು ಪೇಪರ್ ಕೊಡಿ ಇದನ್ನು ಒಂದು ಎಲ್ಲ ಪ್ರಚಾರ ಮಾಡಿದರು. ಚುನಾವಣೆ ಪ್ರಚಾರದಲ್ಲಿ ಈ ಥರ ಕೇಳ್ಕೊಂಡಿದ್ರು ಜನಗಳನ್ನ, ನನಗೆ ಪೆನ್ನು ಪೇಪರ್ ಕೊಡಿ. ಯಾಕೆ ಕೇಳಿದ್ರು ಇದನ್ನು ಅಂತಂದು ನಮಗೆ ಈಗ ಗೊತ್ತಾಗ್ತಾ ಇದೆ. ನೋಡಿ, ಇವರು ಮೇಕೆದಾಟು ನಾವು ಕಟ್ತೀವಿ, ನೀರು ಬೇಕು ನಮಗೆ, ನಮ್ಮ ನೀರು ನಮ್ಮ ಹಕ್ಕು ಅಂತಂದು ಹೇಳಿಬಿಟ್ಟು 150 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ರು. ಅದರಲ್ಲಿ ಕೆಲವರು ಸಿನಿಮಾ ನಾಯಕರು ಹೋಗಿ ಅಲ್ಲಿಗೆ ಅದರಲ್ಲಿ ಭಾಗವಹಿಸಿದ್ರು, ಕೆಲವರು ಹೋಗಲಿಲ್ಲ. ಯಾಕಂದರೆ ಕೆಲಸ ಇರ್ತವೆ, ಅದು ಇದು ಶೂಟಿಂಗ್ಗಳು ಇರ್ತವೆ, ಕೆಲವರು ಹೋಗೋಕ್ಕಾಗಲಿಲ್ಲ. ಕೆಲವರು ಕೆಲಸ ಇಲ್ದಿರೋರು, ಏನು ಇಲ್ದಿರೋರು, ಫ್ರೀಯಾಗಿದ್ದರೋರು 1-2 ದಿನ 3 ದಿನ ಹೋಗಿ ಬಂದರು. ಇವ್ರಿಗೆ ಈಗ ಅವ್ರಿಗೆಲ್ಲ ಒಂದೊಂದು ಪೋಸ್ಟ್ಗಳು ಕೊಟ್ಟಿದ್ದಾರೆ. ಈಗ ಇವರು ಸಿನಿಮಾ ರಂಗದವ್ರಿಗೆ ಹೇಳ್ತಾರೆ, ನಾವು ನಿಮಗೆ ಯಾವ ರೀತಿ ನಟ್ಟು ಬೋಲ್ಟು ಹಾಕ್ಬೇಕನ್ನೋದು ನಮಗೆ ಗೊತ್ತಿದೆ. ಅಂದರೆ ಸಿನಿಮಾ ರಂಗದವ್ರಿಗೆ ನಟ್ಟು ಬೋಲ್ಟ್ ಹಾಕ್ತಾರಂತಿವರು. ಸಿನಿಮಾ ರಂಗದವ್ರಿಗೆ ನಟ್ಟು ಬೋಲ್ಟು ಹಾಕೋದು ಅವಶ್ಯಕತೆ ಇಲ್ಲ. ಉಪಮುಖ್ಯಮಂತ್ರಿಗಳೇ, ನೀವು ನಟ್ಟು ಬೋಲ್ಟ್ ಹಾಕಬೇಕಾಗಿರೋದು ರೌಡಿಗಳಿಗೆ. ಇವತ್ತು ಪೊಲೀಸ್ಗಳನ್ನೂ ಬಿಡ್ತಾಯಿಲ್ಲ, ಆ ಥರ ಹೊಡಿತಾ ಇದ್ದಾರೆ, ರೋಡಲ್ಲೇ ಹೊಡಿತಾ ಇದ್ದಾರೆ. ಪೊಲೀಸ್ಗಳಿಗೂ ಒಂದು ಸೇಫ್ಟಿ ಇಲ್ಲ. ಇವತ್ತು ಅವ್ರನ್ನೇ ಕಾಪಾಡ್ಕೊಳ್ಳಿಲ್ಲ ಅಂದರೆ ಇನ್ನು ನಮ್ಮನ್ನು ಕಾಪಾಡ್ಯಾರ ಯಾರು? ನಿಮಗಂತೂ ಫುಲ್ ಭದ್ರತೆ ಐತೆ. ನಿಮಗೆ ಪೊಲೀಸರು ಕಾಪಾಡಲಿಲ್ಲ ಅಂದರೂ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಶಿಷ್ಯರಿರ್ತಾರೆ, ಅವರೆಲ್ಲನೂ ಕಾಪಾಡ್ತಾರೆ. ಅದು ನಮ್ಮಂಥವ್ರನ್ನ ಯಾರು ಕಾಪಾಡೋದು? ಇವತ್ತು ನೋಡಿ, ರಾಮನಗರದಲ್ಲಿ ಪೊಲೀಸರು ಹೊಡೆದವ್ರೆ. ನೀವು ಅಂಥವ್ರಿಗೆ ನಟ್ಟು ಬೋಲ್ಟ್ ಹಾಕಬೇಕಾಗಿದೆ, ಸಿನಿಮಾದವ್ರಿಗಲ್ಲ, ಸಿನಿಮಾ ನಾಯಕರದವ್ರಿಗಲ್ಲ. ಆ ಸಿನಿಮಾ ರಂಗನ ಏನೊಂದು ನಮ್ಮ ಕನ್ನಡ ಸಿನಿಮಾ ಸ್ಟ್ಯಾಂಡಲ್ ಏನು ಇಂಡಸ್ಟ್ರಿಯಲ್ ಇದೆಯಲ್ಲ, ಇದು ನೀವು ಕಟ್ಟಿಲ್ಲ. ಇದನ್ನು ಸಿನಿಮಾ ರಂಗನ ನೀವು ಕಟ್ಟಿಲ್ಲ. ಅದಕ್ಕೆ ಆಗಿರ್ತಕ್ಕಂಥ ಒಂದು ಟೀಮ್ ಇದೆ, ಅವ್ರು ಕಟ್ಕೊಂಡಿದ್ದಾರೆ, ಅವ್ರು ಬೆಳೆಸಿದ್ದಾರೆ. ಅದನ್ನು ಬೆಳೆಸಿರೋರು ನಾವು ಕನ್ನಡದವರು, ಪ್ರೇಕ್ಷಕರು, ಕರ್ನಾಟಕದವರು, ಕಲಾಭಿಮಾನಿಗಳು. ಆ ಸಿನಿಮಾ ರಂಗವನ್ನು, ಸಿನಿಮಾ ನಾಯಕರನ್ನು ಬೆಳೆಸಿರೋದು ನಾವು ಕನ್ನಡದ ಅಭಿಮಾನಿಗಳು, ನೀವಲ್ಲ. ಯಾವಾಗ ನಿಮಗೆ ಬೇಕಾದ್ರೆ ಒಂದೊಂದು ಪಿಕ್ಚರ್ ನೋಡಿರ್ಬೋದು ನೀವು. ಆದರೆ ನಮ್ಮ ಕನ್ನಡ ಚಿತ್ರರಂಗ ಬೆಳೆಯೋಕ್ಕೆ ಸುಮಾರು ಜನಗಳ ಕೊಡುಗೆ ಇದೆ. ಕನ್ನಡಿಗರಾಗಿರ್ಬೋದು, ಸಿನಿಮಾ ನಾಯಕ ನಟರಾಗಿರ್ಬೋದು, ರಾಜ್ಕುಮಾರ್ ಅವ್ರ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಒಂದು ಅದ್ಭುತವಾಗಿ ಬೆಳೆಸ್ಕೊಂಬಂದಿದ್ದಾರೆ. ನೀವು ನಟ್ಟು ಬೋಲ್ಟು ಹಾಕಬೇಕಾಗಿರೋದು ಅವ್ರಿಗಲ್ಲ, ಕೆಲವು ಲಂಚಕೋರರಿಗೆ ನಟ್ಟು ಬೋಲ್ಟ್ ಹಾಕಿ, ಕಿತ್ತೋಗಿರೋ ಅಧಿಕಾರಿಗಳಿಗೆ ನಟ್ಟು ಬೋಲ್ಟ್ ಹಾಕಿ, ಮತ್ತು ರೋಡಲ್ಲಿ ಬೀದಿಲೆಲ್ಲ ರೌಡಿ ಜಂಪ್ ಮಾಡ್ತಾಯಿದ್ದಾರೆ, ಅಂಥವ್ರಿಗೆಲ್ಲ ನಟ್ಟು ಬೋಲ್ಟ್ ಹಾಕಿ. ನೀವು ಪೆನ್ನು ಪೇಪರು ಕೇಳಿದ್ರಿ, ಇದಕ್ಕೆ ತಗೊಂಡದ್ದು ನೀವು ಪೆನ್ನು ಪೇಪರು ನನಗೆ ಕೊಡಿ ಅಂತಂದು ಹೇಳಿದ್ದು. ಇದಕ್ಕೆ ನಿಮಗೊಂದು ಪವರ್ ಇದೆ, ಒಂದು ಅಧಿಕಾರ ಇದೆ, ಎಂತೆಂಥ ಒಂದು ಪವರ್ ಉಪಯೋಗಿಸ್ಕೋಬೋದು. ಆದರೆ ಇವತ್ತು ನೀವು ಆ ಸಿನಿಮಾದ ಅಂಗದವ್ರಿಗೆ ನೀವು ಬರ್ತಾಯಿಲ್ಲ. ಇದಕ್ಕೆ ನೀವೆಲ್ಲರನ್ನು ಕೇಳಿ ಯಾರು ಏನು ಫಂಕ್ಷನ್ ಮಾಡಲ್ವಲ್ಲ, ನಿಮಗೆ ಇಷ್ಟ ಬಂದಂಗೆ ನೀವೆಲ್ಲ ಫಂಕ್ಷನ್ ಮಾಡ್ಕೊಂತೀರಿ. ಆಮೇಲೆ ಇನ್ನೊಬ್ಬರು ಹೇಳ್ತಾರೆ, ಅವ್ರು ಯಾರೋ ಆಂಧ್ರದರಂತೆ ಫಿಲಮ್ ಚೇಂಬರ್ ಅಧ್ಯಕ್ಷರು, ಇಲ್ಲಿಂದ ತಗೊಂಡು ಹೋಗಿ ಅಲ್ಲಿ ಇದನ್ನು ಮಾಡ್ತಾರೆ. ಅದ್ಭುತವಾದ ಕಾಮಿಡಿ ಮಾತೃತಾರೆ ಇದು ನಿಮ್ಮದು. ಅವ್ರ ಹೆಸರು ಏನೋ ಗೊತ್ತಿಲ್ಲ, ಶಾಸಕರು. ಅವರು ಹೇಳ್ತಾರೆ, ಹೆಂಗೆ ಹೇಳ್ತಾರೆ ಅಂದರೆ, ಆ ಫಿಲಮ್ ಚೇಂಬರ್ಗೆ ಅಧ್ಯಕ್ಷ ಆಗಿರೋದು ಆಂಧ್ರದವನು, ಅವನು ಇಲ್ಲೆಲ್ಲ ತಗೊಂಡು ಹೋಗಿ ಬೆಳ್ಕೊಂಡು ಅವ್ರ ರಾಜ್ಯದಲ್ಲಿ ಉದ್ಧಾರ ಮಾಡ್ತಾನೆ. ಅಯ್ಯೋ ಶಿವ, ಎಲ್ಲದಕ್ಕೂ ಇಲ್ಲಿ ಆಂಧ್ರದವರೇ ಸ್ವಾಮಿ, ತಮಿಳವರೇ, ಹೊರ ರಾಜ್ಯದವರೇ ಇಲ್ಲಿರೋದು. ನೀವು ನಟ್ಟು ಬೋಲ್ಟ್ ಹಾಕಬೇಕಾಗಿರೋದು ಕನ್ನಡದವ್ರಿಗಲ್ಲ, ಸಿನಿಮಾ ನಟವ್ರಿಗಲ್ಲ. ಇವತ್ತು ಯಾವುದೇ ಬ್ಯಾಂಕಿಗೆ ಹೋಗಿ ಅಲ್ಲಿ ಹಿಂದಿಯವ್ರು ತುಂಬ್ಕೊಂಡು ಕುತ್ಕೊಂಡವ್ರೆ, ಅವರು ಏನು ಕನ್ನಡದವರು? ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಹಿಂದಿಯವರೇ ತುಂಬ ಕುತ್ಕೊಂಡವ್ರೆ. ಯಾವುದೇ ರೈಲ್ವೆ ಸ್ಟೇಷನ್ಗೆ ಹೋಗಿ ಟಿಕೆಟ್ ತೊಗೊಳಕ್ಕೆ ಅಲ್ಲಿ ಹಿಂದಿಯವರೇ ತುಂಬ ಕುತ್ಕೊಂಡವ್ರೆ. ಆಮೇಲೆ ರೋಡಲ್ಲಿ, ರಸ್ತೆಗಳಲ್ಲಿ ಆ ಟೋಲ್ ತಗೊಂತಾರಲ್ಲ, ಅವರು ಕೂಡ ಹಿಂದಿಯವರೇ ತುಂಬ ತುಳುಕ್ತಾ ಇದ್ದಾರೆ. ಇವರೆಲ್ಲ ನಮ್ಮ ರಾಜ್ಯದವರ? ಎಷ್ಟು ಜನಕ್ಕೆ ಕನ್ನಡದವ್ರಿಗೆ ಕೆಲಸ ಕೊಡಿಸಿದ್ದೀರ ಸ್ವಾಮಿ ನೀವು? ಎಷ್ಟು ಜನಕ್ಕೆ ಕನ್ನಡದವ್ರಿಗೆ ಉದ್ಯೋಗ ಕೊಡಿಸಿದ್ರಿ, ಅನುಕೂಲ ಮಾಡಿಕೊಟ್ಟಿದ್ರಿ ಸ್ವಾಮಿಗಳು ನೀವು? ಹೇಳ್ತಿರಲ್ಲ, ನಟ್ಟು ಬೋಲ್ಟ್ ಹಾಕ್ಬಿಡ್ತೀವಿ ಅವರು ಇವರು. ಎಷ್ಟು ಜನ ಇವತ್ತು MLA ಹೊರಗಡೆರಾಗಿಲ್ಲ ನಮಗೆ, ಎಲ್ಲರೂ ಕರ್ನಾಟಕದಲ್ಲಿ ಆಗ್ಬಿಟ್ಟವ್ರಾ? ಮತ್ತೆಲ್ಲ ತೀರ್ಮಾನ ನೀವೇ ತಗೊಂತೀರಾ? ನೀವು ಗೆದ್ದರೂ ಕೂಡ ಕನ್ನಡದವ್ರು ನಿಮಗೆ ಓಟ್ ಹಾಕೋದು, ನಿಮಗೆ ಹಾಕೋದು ಯಾರು? ಕನ್ನಡದವರು. ನೀವು ತೀರ್ಮಾನ ತಗೊಳ್ಳೋದು ಯಾರು? ಹೈಕಮಾಂಡ್. ಅಲ್ಲಿಗೆ ಹೋಗ್ಬೇಕು, ನೀವು ಡೆಲ್ಲಿಗೆ ಹೋಗ್ಬೇಕು. ಇಲ್ಲಿ ಉಪಮುಖ್ಯಮಂತ್ರಿ ಯಾರು ಆಗಬೇಕನ್ನೋಕ್ಕೂ ಅಲ್ಲೇ ತೀರ್ಮಾನ ಮಾಡಬೇಕು, ಉಪಮುಖ್ಯಮಂತ್ರಿ ಯಾರು ಆಗಬೇಕನ್ನೋದು ಅಲ್ಲೇ ತೀರ್ಮಾನ ಮಾಡಬೇಕು. ಮತ್ತು ಎಲ್ಲಿದೆ ಕನ್ನಡಿಗರಿಗೆ ಬೆಲೆ? ಎಲ್ಲಿದೆ ಕನ್ನಡಿಗರ ಅನುಕೂಲ? ಸಿನಿಮಾದವ್ರ ಬಗ್ಗೆ ಅವರು ಅದಕ್ಕೆ ಒಂದು ಸಿನಿಮಾ ತೆಗಿಯೋಕ್ಕೆ ಬೇಕಾದಷ್ಟು ಕಷ್ಟ ಬೀಳ್ತಾರೆ. ಆ ಕಷ್ಟ ಬಿದ್ದು ಸಿನಿಮಾ ತೆಗಿತಾರೆ ಅವರೆಲ್ಲ, ಗೊತ್ತಾಯ್ತಾ? ಕಷ್ಟ ಬಿದ್ದು ನಿರ್ಮಾಪಕರಾಗಿರ್ಬೋದು, ಡೈರೆಕ್ಟ್ರು, ಒಬ್ಬ ಸಿನಿಮಾ ನಾಯಕ, ವಿಲನ್ನು, ಇವರು ಎಲ್ಲರೂ ಸೇರ್ಕೊಂಡು ಒಂದು ಸಿನಿಮಾ ತೆಗೆದ್ರೆ ಅದನ್ನು ನಾವು ನೋಡಿದರೆ ಪಾಪ ಅವರು ಉದ್ಧಾರ ಆಗ್ತಾರೆ, ಇಲ್ಲಾಂದ್ರೆ ಇಲ್ಲ. ನೀವು ರಾಜಕಾರಣಿಗಳು, ನೀವು ದುಡ್ಡು ಕೊಟ್ಟು ಬೆಳಿತೀರಿ. ಅದು ಯಾರು ದುಡ್ಡು? ನಮ್ಮದೇ ದುಡ್ಡದು. ದುಡ್ಡು ಕೊಟ್ಟು ನೀವು ಬೆಳ್ಕೊಂತೀರ. ಸಿನಿಮಾ ರಂಗದವ್ರು ನೋಡಿ, ನಾಯಕರುಗಳು ಯಾರೋ ನಿರ್ಮಾಪಕರು ದುಡ್ಡು ಹಾಕ್ತಾರೆ ಹೀರೋಗೆ. ಆ ಹೀರೋ ನಾವು ದುಡ್ಡು ಕೊಟ್ಟು ಬೆಳೆಸ್ತೀವಿ ಸಿನಿಮಾದವ್ರನ್ನ ನಾವು ದುಡ್ಡು ಕೊಟ್ಟು ಬೆಳೆಸ್ತೀವಿ. ನೀವು ದುಡ್ಡು ಕೊಟ್ಟು ಬೆಳಿತೀವಿ. ಅಲ್ಲ, ನಮ್ಮ ದುಡ್ಡು ಹೆಂಗೆ ತಿರುಗಾಡ್ತೈತೆ ನೋಡಿ. ಅಲ್ಲಿಂದ ದುಡ್ಡು ತಗೊಂಡು ಇಲ್ಲಿಂದ ದುಡ್ಡು ತಗೊಂಡು ಹಿಂಗೆ ತಿರುಗಾಡ್ತೈತೆ. ಆ ದುಡ್ಡಿಗೆ ಜಾತಿ ಧರ್ಮ ಬೆಲೆ ಯಾವುದಿಲ್ಲ.
ನೋಡಿದ್ರಿಂದ ನಟ್ಟು ಬೋಲ್ಟ್ ಹಾಕಬೇಕಾಗಿರೋದು ಸಿನಿಮಾ ರಂಗದವ್ರಿಗಲ್ಲ, ಸಿನಿಮಾ ನಾಯಕರಿಗಲ್ಲ, ಸಿನಿಮಾ ಹೀರೋಗಳಿಗಲ್ಲ, ನಿರ್ಮಾಪಕರಿಗಲ್ಲ, ಫಿಲಮ್ ಚೇಂಬರ್ ಅಧ್ಯಕ್ಷರಿಗಲ್ಲ ನೀವು ನಟ್ಟು ಬೋಲ್ಟ್ ಹಾಕಬೇಕಾಗಿರೋದು. ಬೇಕಾದಷ್ಟು ಇದ್ದಾವೆ. ರೌಡಿ ಜಮ್ಮಿಗೊಂದು ನಟ್ಟು ಬೋಲ್ಟ್ ಹಾಕಿ, ಮತ್ತು ಯಾವುದೇ ಸರ್ಕಾರಿ ಅಧಿಕಾರಿ ಆಸ್ಪತ್ರೆ ಇದು ಯಾವುದಕ್ಕಾರ ಹೋಗಲಿ ಸರ್ಕಾರಿ ಕಚೇರಿಗಳಿಗೆ ಅಲ್ಲಿ ಲಂಚ ಇಲ್ಲದೆ ಯಾವ ಕೆಲಸನೂ ಆಗಲ್ಲ. ಅದಕ್ಕೆ ನಟ್ಟು ಬೋಲ್ಟ್ ಹಾಕಿ, ಸಿನಿಮಾದವ್ರಿಗಲ್ಲ. ದಯವಿಟ್ಟು ಇಂಥವೆಲ್ಲ ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೆಂಗೋ ಸಿನಿಮಾ ಮಾಡ್ಕೊಂತ ಹೋಗ್ತಾರೆ, ಬಿಟ್ಬಿಡಿ. ನಿಮಗೆ ಬೇಡ ಅಂದರೆ ಪಕ್ಷಕ್ಕೆ ಯಾರ್ಯಾರು ಪ್ರಚಾರ ಮಾಡೋಕ್ಕೆ ಬರ್ತಾರೋ ಅವ್ರಿಗೆ ಒಳ್ಳೆ ಪೋಸ್ಟ್ ಕೊಡೋದು. ಪ್ರಚಾರಕ್ಕೆ ಬರಲಿಲ್ಲ ಅಂದರೆ ಅವ್ರಿಗೆ ಅವ್ರು ಯಾರೂ ಸರಿ ಇಲ್ಲ, ನಿಮಗೆ ನಟ್ಟು ಬೋಲ್ಟ್ ಹಾಕೋದು ಗೊತ್ತು ನಮಗೆ ಅಂತಂದು ಹೇಳೋದು. ಇದು ಸರಿ ಇಲ್ಲ. ಉಪಮುಖ್ಯಮಂತ್ರಿಗಳೇ, ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ, ಅವನ್ನ ಮಾಡಿ. ಯಾವುದೇ ಊರಲ್ಲಿ ನಮ್ಮ ಉತ್ತರ ಕರ್ನಾಟಕದಂತೂ ರೋಡ್ಗಳಂತೂ ಕೇಳೋಂಗಿಲ್ಲ. ಆ ರೋಡ್ಗಳು ಬಸ್ಗಳು ಎಲ್ಲ ಕುಲಿಗಟ್ಟೋಗಿದ್ದಾವೆ, ಯಾರು ಕೇಳೋರಿಲ್ಲ. ಆ ಉತ್ತರ ಕರ್ನಾಟಕದಲ್ಲಿ MLAಗಳು MP ಗಳಂತೂ ಏನೇನೇನಕ್ಕೂ ಪ್ರೇಜಲು ಒಂಥರ ಎಮ್ಮೆ ಕೊಟ್ಬಿಡ್ತೀವಿ ನಾವು, ಏನೂ ಮಾಡಲ್ಲ. ಇದು ಗೆದ್ದುಬಿಟ್ಟು 5 ವರ್ಷ ಆರಾಮೇ ಮಲ್ಕೊಂಡು ಇನ್ನೊಂದು 6 ತಿಂಗಳಿದ್ದ ಬರ್ತವೆ, ನಾನೇ ನಿಮ್ಮ ದೇವರು ಹಂಗೆ ಹಿಂಗೆ ಅಂತಂದು ಆಪತ್ತು ಬಾಂಧವ ಅಂತಂದು ಹೇಳ್ಬಿಟ್ಟು. ಅದಕ್ಕೆ ದಯವಿಟ್ಟು ಸಿನಿಮಾದವ್ರಿಗೆಲ್ಲ ನಟ್ಟು ಬೋಲ್ಟ್ ಹಾಕಬೇಕಾಗಿರೋದು. ಬೇಕಾದಷ್ಟು ಕಡೆ ನಟ್ಟು ಬೋಲ್ಟ್ ಹಾಕಬೇಕಾಗಿದೆ. ಅದನ್ನು ಹಾಕಿ ಅವ್ರ ಪಾಡಿಗೆ ಅವ್ರು ಸಿನಿಮಾ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ